ನಮಸ್ಕಾರ ವಿದ್ಯಾ, ಏನ್ರಿ ಸಮಾಚಾರ ಅಂತ ಕೇಳಿದ್ರೆ ಟ್ರೆಂಡಿಂಗು ಪೊಲಿಟಿಕಲ್ ನಾನ್ ಪೊಲಿಟಿಕಲ್ ಎಲ್ಲ ಸುದ್ದಿ ನೋಡ್ತಾ ಹೋಗೋಣ. ಟ್ರೆಂಡಿಂಗ್ ಅಲ್ಲಿರೋದು ಏನ್ ಗೊತ್ತಾ, ನಾನು ಜನ್ಸಿ ಅನ್ಕೊಂಡು ಏನ್ ಕಂತ್ರಿ ಕೆಲಸ ಬೇಕಾದ್ರೂ ಮಾಡ್ಬೋದಾ? ಜನ್ಸಿ ಅನ್ನೋದೇನು ಡೆಸಿಗ್ನೇಷನ್, DC ಪೋಸ್ಟ್ ಅದು. ಅದ್ರ ಜೊತೆಗೆ ಈ ಫೇಕ್ ಮೆಡಿಸಿನ್ ಹಾವಳಿ ಸಿಕ್ಕಾಪಟ್ಟೆ ಆಗಿದೆ ರೀ. ಇದ್ರ ಬಗ್ಗೆ ನಾನು ಮತ್ತೆ ನೀವು ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಚರ್ಚೆ ಮಾಡೋಣ, ಮಾತಾಡೋಣ ಒಟ್ಟಿಗೆ. ಮೂರನೇದು, ಮೂಡ ಕೇಸ್ ಮತ್ತೆ ಸುದ್ದಿಗೆ ಬರ್ತಾ ಇದೆ. ಇದರಲ್ಲಿ ನಿಯಮಗಳನ್ನ ಉಲ್ಲಂಘಿಸಿ ಮಾಡಲಾಗಿದ್ದಂತಹ ಅಂದ್ರೆ 50-50 ಅನುಪಾತದ ಬದಲಿ ಸೈಟ್ಗಳ ಹಂಚಿಕೆನ ಸರ್ಕಾರ ಕ್ಲೋಸ್ ಮಾಡಿದೆ. ಈಗ ತಕ್ಷಣದಿಂದನೇ ಜಾರಿಗೆ ಬರಬೇಕು ಅಂತ ಸುಮಾರು 1100 ಸೈಟ್ಗಳ ಹಂಚಿಕೆ ಕ್ಲೋಸ್ ಮಾಡಿದ್ದಾರೆ. ಇದಿಷ್ಟೇ ಅಲ್ಲ, ಈ ಸೈಟ್ಗಳ ಕ್ರಯ ಪತ್ರ ಅಂದ್ರೆ ಸೇಲ್ ಡೀಡ್ ಅಂತ ಕರೀತಾರಲ್ಲ, ಖಾತೆ ಮಾಡ್ಕೊಡೋದನ್ನ ಕೂಡ ರದ್ದುಪಡಿಸೋಕೆ ಸೂಚನೆ ಕೊಟ್ಟಿದ್ದಾರೆ. ಈ ಸೇಲ್ ಡೀಡ್ ಕ್ಯಾನ್ಸಲ್ ಮಾಡೋಕೆ ಸರ್ಕಾರ ಸಿವಿಲ್ ಕೋರ್ಟ್ ನಲ್ಲಿ ದಾವೆ ಹೂಡುತ್ತೆ. ನಿಮಗೆ ಗೊತ್ತಿರಲಿ, ಈ 2023 ಮಾರ್ಚ್ 14ನೇ ತಾರೀಕು ಅಂದ್ರೆ ಆ ನಿರ್ದೇಶನವನ್ನ ಉಲ್ಲಂಘಿಸಿ ಮಾಡಲಾದ ಎಲ್ಲಾ ಬದಲಿ ನಿವೇಶನಗಳ ಹಂಚಿಕೆ ಈಗ ಕ್ಲೋಸ್ ಆಗಿದೆ. ಸಿಂಪಲ್ ಆಗಿ ಅರ್ಥ ಮಾಡಿಸ್ಬೇಕು ಅಂದ್ರೆ 2023 ನಂತರದ ಸೈಟ್ ಹಂಚಿಕೆ ಆಗಿತ್ತಲ್ಲ, ಅದನ್ನ ಕ್ಲೋಸ್ ಮಾಡಿದ್ದಾರೆ. ಈ ಸೈಟ್ಗಳಿಗೆ ಹೊಸ ಖಾತೆ ಕೊಡಲ್ಲ, ಖಾತೆ ಆಗಿದ್ರೂ ಕೂಡ ಅದು ರದ್ದಾಗಿ ಹೋಗುತ್ತೆ. ಈ 1100 ಸೈಟ್ಗಳ ಅಂದಾಜು ಮೌಲ್ಯ 2,000 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಹೀಗೆಲ್ಲ ಮಾಡೋಕೆ ಆದೇಶ ಕೊಟ್ಟಿರೋದು ಸಿದ್ದರಾಮಯ್ಯ ಅವರ ಮಗ, ನಗರಾಭಿವೃದ್ಧಿ ಸಚಿವರಾಗಿರೋ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು. ವಿಚಾರಣಾ ಆಯೋಗದ ಶಿಫಾರಸು ಮತ್ತು ತಾಂತ್ರಿಕ ಸಮಿತಿ ವರದಿ ಪ್ರಕಾರ ಈ ಆದೇಶವನ್ನ ಮಾಡಿದಾರಂತೆ. ಸೊ ಈಗ ಸ್ಟೋರಿಲಿ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಅದೇನಪ್ಪ ಅಂದ್ರೆ, ಮಾಜಿ ಸಚಿವ ಸಾರಾ ಮಹೇಶ್ ಒಂದು ಪ್ರಶ್ನೆ ಎತ್ತುತ್ತಾ ಇದ್ದಾರೆ. ಯತೀಂದ್ರ ಅವರೇ, 2023 ಈಚೆಗಾಗಿರುವ ನಿವೇಶನಗಳನ್ನ ಮಾತ್ರ ರದ್ದು ಮಾಡಿದ್ದೀರಾ, ಆದ್ರೆ 2019 ಆಗಿರುವ ಸೈಟ್ಗಳನ್ನ ರದ್ದು ಮಾಡಿಲ್ಲ. ಯಾಕೆ? ನಿಮ್ಮ ತಾಯಿ ಹೆಸರಿನ ಸೈಟ್ಗಳನ್ನ ನೀವೇ ವಾಪಸ್ ಕೊಟ್ಟಿದ್ದೀರಿ. 2019 23 ಯಾಕೆ ರದ್ದು ಮಾಡಿಲ್ಲ? 2019 ಮಾಡದಿರೋದು 14 ಸೈಟ್ಗಳ ರಕ್ಷಣೆಗ. ಹಂಗಾದ್ರೆ ಈ ಕುರಿತು ಜನಸಾಮಾನ್ಯರಿಗೆ ಅನುಮಾನ ಬರ್ತಾ ಇದೆ. ಈ 1100 ಸೈಟ್ಗಳಿಗೆ ಒಂದು ನ್ಯಾಯ, ಇನ್ನುಳಿದಿದ್ದಕ್ಕೆ ಇನ್ನೊಂದು ನ್ಯಾಯನಾ? ಎಲ್ಲಾ ಸೈಟ್ಗಳನ್ನ ರದ್ದು ಮಾಡಿ ದಿಟ್ಟತನ ತೋರಿಸಿ ಅಂತ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಮಾಜಿ ಸಚಿವ ಸಾರಾ ಮಹೇಶ್ ಈಗ ಚಾಲೆಂಜ್ ಅನ್ನು ಹಾಕಿದ್ದಾರೆ. ಸೊ ಮೂಡ ಮತ್ತೆ ಈಗ ಸದ್ದಲ್ಲಿದೆ. ಯಾರ್ಯಾರು ಏನು ಮಾತಾಡಿದರೆ ಒಂದ್ಸಲ ಕೇಳೋಣ. ನಗರಾಭಿವೃದ್ಧಿ ಮಂತ್ರಿಗಳಾದಂಥ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು 1100 ನಿವೇಶನಗಳನ್ನು ರದ್ದು ಮಾಡಿರ್ತಕ್ಕಂಥದ್ದು ಸ್ವಾಗತಾರ್ಹ. ಆದರೆ 23ರಿಂದ ಈಚೆಗೆ ಆಗಿರ್ತಕ್ಕಂಥ 1100 ನಿವೇಶನಗಳನ್ನು ಮಾತ್ರ ರದ್ದು ಮಾಡಿದ್ದೀರಾ. 19ರಿಂದ 23ರವರೆಗೆ ಏನಾಗಿದೆ, ಆ ಯಾವ ನಿವೇಶನಗಳನ್ನು ಕೂಡ ರದ್ದು ಮಾಡಿಲ್ಲ. ನಮಗೇನು ಅದರಲ್ಲಿ ನಿಮ್ಮ ಮಾತೃಶ್ರೀರವ್ರಿಗೆ ಮಂಜೂರಾತಿ ಆಗಿರ್ತಕ್ಕಂಥ ನಿವೇಶನನ ನೀವೇ ಸರೆಂಡರ್ ಮಾಡಿದ್ದೀರಿ, ಅಥವಾ ಕಾನೂನುಬದ್ಧವಾಗಿದ್ದರೆ ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ನಾನಂತ ಇಲ್ಲ, ಬೇರೆಯವರು ಸಂಶಯ ಈ 19ರಿಂದ 23ರವರೆಗೆ ರದ್ದು ಮಾಡದೇ ಇರ್ತಕ್ಕಂಥದ್ದು ಆ 17 ನಿವೇಶನಗಳಿಗೋಸ್ಕರನ ಅನ್ನುವಂಥ ಚರ್ಚೆ ನಡೀತಾ ಇದೆ. ನಗರಾಭಿವೃದ್ಧಿ ಮಂತ್ರಿಗಳಾದಂಥ ಈಗ ಈ ಪ್ರಶ್ನೆ ತುಂಬಾ ತೂಕವಾಗಿದೆ. 2019ರಿಂದ 23ರವರೆಗೆ, ಐ ರಿಪೀಟ್, 2019ರಿಂದ 23ರವರೆಗೆ ಸೈಟ್ಗಳೇನಿತ್ತು ಅದನ್ನ ಯಾಕೆ ಕ್ಲೋಸ್ ಮಾಡಿಲ್ಲ? ಮಾಡಿದ್ರೆ ಎಲ್ಲದನ್ನು ಮಾಡಿ, ಇದಕ್ಕೊಂದು ನ್ಯಾಯ ಅದಕ್ಕೊಂದು ನ್ಯಾಯನಾ ಅಂತ ಪ್ರಶ್ನೆ ಸಹಜವಾಗಿ ತೂಕವನ್ನ ಹೆಚ್ಚಿಸ್ತಾ ಇದೆ. ಇದಕ್ಕೆ ಉತ್ತರವನ್ನು ಏನ್ ಕೊಡ್ತಾರೆ ನಗರಾಭಿವೃದ್ಧಿ ಸಚಿವರು ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ. ನೋಡ್ರಿ, ಈಗ ಇದ್ರಲ್ಲಿ ಯಾರನ್ನೋ ರಕ್ಷಣೆ ಮಾಡುವಂತಹ ಕೆಲಸ ಆಗ್ತಾ ಇದೆಯಾ? ನಂಬರ್ 1. ಎರಡನೇದು, ಯಾವ ರೀತಿ ನ್ಯಾಯ ಇದು? ಇತ್ತೀಚೆಗೊಂದು ಅದ್ರ ಹಿಂದಕ್ಕೆ ಇನ್ನೊಂದಾ? ಯಾರನ್ನ ರಕ್ಷಣೆ ಮಾಡಕ್ಕಾಗ್ತದೆ? ಮೂಡ ಅನ್ನುವ ಪ್ರಕರಣವನ್ನ ಬಯಲಿಗೆಳೆದಿದ್ದೆ ಆ ಸ್ನೇಹಮಯಿ ಕೃಷ್ಣ ಅನ್ನುವಂತಹ ಸಾಮಾಜಿಕ ಹೋರಾಟಗಾರ. ಅವರ ರಿಯಾಕ್ಷನ್ ಅನ್ನ ಇನ್ ಕೆಲವೇ ಹೊತ್ತಲ್ಲಿ ನಾವು ತಗೊಳ್ತೀವಿ. ಏನನ್ಸುತ್ತೆ, ನಿಮ್ಮ ಹೋರಾಟಕ್ಕೆ ಸಿಕ್ಕಂತಹ ಜಯ ಅಂತೀರಾ, ಅಥವಾ ಯಾರನ್ನೋ ಮೆಚ್ಚಿಸೋಕೆ, ಅಥವಾ ಯಾವುದೋ ವಿಚಾರವನ್ನ ಮುಚ್ಚಾಕೋಕೆ ಈ ನಿರ್ಧಾರ ಅಂತಿರೋ? ಕೇಳೋಣ. ನೋಡ್ರಿ, ಈಗ ಈ ಸೈಟ್ಗಳಿಗೆ ಬಿಗ್ ಶಾಕ್. ನಿಯಮ ಉಲ್ಲಂಘಿಸಿ ಹಂಚಿಕೆ ಆಗಿದ್ದ 50-50 ಅನುಪಾತ ಇತ್ತಲ್ಲ, ಆ ಸೈಟ್ಗಳನ್ನ ರದ್ದು ಮಾಡಿದರೆ ಸುಮಾರು 1100 ಬದಲಿ ನಿವೇಶನಗಳನ್ನ ರದ್ದು ಮಾಡೋಕೆ ಈಗ ಸರ್ಕಾರ ಆದೇಶ ಕೊಟ್ಟಿದೆ. ಈ ರದ್ದಾಗ್ಲಿರುವ ಸೈಟ್ಗಳ ಮೌಲ್ಯ ನೀವು ಕೇಳಿಬಿಟ್ರೆ ಆಶ್ಚರ್ಯ ಪಡ್ತೀರಿ, 2,000 ಕೋಟಿ. ರಿಜಿಸ್ಟರ್ ಆಗಿರುವ ಸೈಟ್ಗಳ ಕ್ರಯಪತ್ರ ರದ್ದಿಗೆ ಕೋರ್ಟ್ ಮೊರೆ ಹೋಗಿದ್ದಾರೆ. ಕ್ರಯಪತ್ರವಾಗದ ಸೈಟ್ಗಳ ನೋಂದಣಿಗೆ ಸದ್ಯಕ್ಕೆ ಸ್ಟೇ ತಂದಿದ್ದಾರೆ. ಈ ಸೈಟ್ಗಳಿಗೆ ಖಾತೆ ಮಾಡಿಕೊಡದಂತೆ ಸ್ಥಳೀಯ ಸಂಸ್ಥೆಗಳಿಗೂ ಕೂಡ ಸೂಚನೆಯನ್ನ ಈಗಾಗಲೇ ಕೊಟ್ಟಿದ್ದಾರೆ.
ಅಂದ್ರೆ ಸೂಚನೆ ಕೊಟ್ಟಿದ್ದಾರೆ. ಈಗಾಗಲೇ ಆಗಿರುವಂತಹ ಖಾತೆ ರದ್ದುಗೊಳಿಸಕ್ಕೂ ಕೂಡ ಸರ್ಕಾರದಿಂದ ಸೂಚನೆ ಹೋಗಿದೆ. ಆದೇಶವನ್ನ ಪಾಲಿಸಿದ ಅಧಿಕಾರಿಗಳ ವಿರುದ್ಧ ಕ್ರಮ ತಗೊಳ್ತೀವಿ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ವಿಚಾರಣಾ ಆಯೋಗದ ಶಿಫಾರಸು ತಾಂತ್ರಿಕ ಸಮಿತಿ ವರದಿಯನ್ನ ಆಧರಿಸಿ ಕ್ರಮ ತಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೋಡೋಣ ಮುಂದಿನ ದಿನಗಳಲ್ಲಿ ಇದು ಯಾವ ಹಂತವನ್ನ, ಈ ಮೂಡ ಹಗರಣ ಇದೆಯಲ್ಲ, ಇದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ತಗೊಳ್ತಲೇ ಇದೆ. ಇನ್ನು ಮುಂದಕ್ಕೆ ಇದು ಹೇಗೆ ಸಾಗುತ್ತೆ ಅನ್ನೋದು ಕೂಡ ಕುತೂಹಲ ಮೂಡಿಸ್ತಾ ಇದೆ. ನಮ್ಮ ಜೊತೆಗೆ ಈಗ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಅವರೇ ಝೂಮ್ ಲೈವಿಗೆ ಜಾಯ್ನ್ ಆಗ್ತಿದ್ರೆ ಮಾತಾಡಿಸ್ತೀನಿ. ಸರ್ ನಮಸ್ಕಾರ, ನನ್ನ ಧ್ವನಿ ನಿಮ್ಗೆ ಕೇಳಿಸ್ತದೆ ಅನ್ಕೊಳ್ತೀನಿ. ನನ್ನ ಮೊದಲನೇ ಪ್ರಶ್ನೆ, ನಿಮ್ಮ ಹೋರಾಟಕ್ಕೆ ಸಿಕ್ಕಂತಹ ಜಯ ಅಂತ ಕನ್ಸಿಡರ್ ಮಾಡ್ತೀರಾ ಅಥವಾ ಈ ಪ್ರಕರಣವನ್ನ ಮುಚ್ಚಾಕುವ ಪ್ರಯತ್ನ ಅಂತ ಕರಿತೀರಾ ಇದನ್ನ? ಇದು ನನ್ನ ಹೋರಾಟಕ್ಕೆ ಸಿಕ್ಕಂತ ಒಂದು ದೊಡ್ಡ ಜಯ ಅಂತ ಹೇಳ್ಬೋದು. ಆದ್ರೂ ಕೂಡ ಸರ್ಕಾರ ಇಲ್ಲಿ ಒಂದು ಅಡ್ಗೋಡ ಮೇಲೆ ದೀಪ ಇಟ್ಟರು ಅಂತ ಹೇಳಿದ್ದಾರೆ. ಆ ರೀತಿ ಗೊಂದಲಕಾರಿಯಾದ ಒಂದು ಆದೇಶವನ್ನು ಮಾಡಿದ್ದಾರೆ. ಇಲ್ಲಿ 50-50 ಅನುಪಾತದಲ್ಲಿ ನಿವೇಶನ ಹಂಚಿಕೆ ಮಾಡಿರುವಂತದ್ದು, ಅದನ್ನ ವಾಪಸ್ ಪಡಿಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಆದೇಶ ಮಾಡಬೇಕಾಗಿತ್ತು. ಆದ್ರೆ ಬದ್ಲಿ ನಿವೇಶನವನ್ನು ವಾಪಸ್ ಪಡಿಬೇಕು ಅಂತೇಳಿ ಇದು ಮಾಡಿದ್ದಾರೆ. ಆದ್ರೆ ಬದ್ಲಿ ನಿವೇಶನಕ್ಕೂ ಪರಿಹಾರಾತ್ಮಕವಾಗಿ 50-50 ಅನುಪಾತ ನಿವೇಶನ ಕೊಟ್ಟಕ್ಕೂ ವ್ಯತ್ಯಾಸ ಇದೆ. ಹಾಗಾಗಿ ಈ ಆದೇಶವನ್ನ ಪರಿಷ್ಕೃತ ಆದೇಶದ ಮೂಲಕ ಸರಿಪಡಿಸಿ ಅಂತೇಳಿ ನಾನು ಮನವಿ ಪತ್ರವನ್ನ ಸಲ್ಲಿಸಿದ್ದೀನಿ. ಆ ಬಗ್ಗೆ ಕೂಡ ಹೋರಾಟ ಮಾಡ್ಬೇಕಾಗತ್ತೆ. ಇದರಲ್ಲಿ ಯಾರನ್ನ ರಕ್ಷಿಸೋ ಕೆಲಸ ಆಗಿದೆ ಅಂತ ಅನುಮಾನ ಸದ್ಯಕ್ಕೆ ತಮ್ಗೆ? ಸ್ಪಷ್ಟ ಗೊತ್ತಾಗತ್ತೆ, ಸಿದ್ದರಾಮಯ್ಯ ಕುಟುಂಬದವ್ರನ್ನ ಮತ್ತೆ ಸಿದ್ದರಾಮಯ್ಯ ಕುಟುಂಬಕ್ಕೆ 14 ನಿವೇಶನ ಕೊಟ್ಟಿರ್ತಕ್ಕಂಥ DB ನಟೇಶ್ ಅವರನ್ನ ಕಾಪಾಡುವಂತ ಪ್ರಯತ್ನ ಇಲ್ಲಿ ನಡೀತಾ ಸ್ಪಷ್ಟವಾಗಿದೆ. ಈಗ ಡೈರೆಕ್ಟ್ ಆಗಿ ಒಂದು ಪ್ರಶ್ನೆ ಕೇಳ್ತೀನಿ ಸರ್ ನಿಮ್ಗೆ. ಈ ವಾಪಸ್ ಕೊಡೋ ನಿರ್ಧಾರ ಏನಿದೆ ಸೈಟ್ಗಳನ್ನ, ಇದಕ್ಕೂ ಈಗಿನ ಡಿಸಿಷನ್ಗೂ ಡೈರೆಕ್ಟ್ ಲಿಂಕ್ ಇದೆ ಅಂತ ಅನ್ಸುತ್ತಾ ನಿಮ್ಗೆ? ಖಂಡಿತವಲ್ಲ ಮೇಡಮ್. ಈಗ 50-50 ಅನುಪಾತ ಕೊಟ್ಟರ ನಿವೇಶನ ಏನ್ ಕೊಟ್ಟಿದ್ದಾರೆ ಅದು ಅಕ್ರಮ ಅಂತೇಳಿ ಏನ್ ಸರ್ಕಾರ ನೇಮಕ ಆಗಿದಂತಹ ಮಾನ್ಯ ಏಕಸದಸ್ಯ ಸಮಿತಿನೂ ಕೂಡ ಮತ್ತೆ ತಾಂತ್ರಿಕ ಸಮಿತಿಯವರು ಕೂಡ ಸ್ಪಷ್ಟವಾಗಿ ದಾಖಲೆಗಳ ಸಮೇತ ಉಲ್ಲೇಖ ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಕ್ರಮ ತಗೊಳ್ಳೇಬೇಕು. ಯಾಕೆ ಸರ್ಕಾರ ನೇಮಕ ಮಾಡಿದ ಸಮಿತಿ ಕೊಟ್ಟಂತ ಒಂದು ವರದಿಯನ್ನ ಸ್ವೀಕಾರ ಮಾಡ್ಬೇಕಾದ್ರು ಸಂಬಂಧಪಟ್ಟ ಕರ್ತವ್ಯ. ಆ ಕರ್ತವ್ಯವನ್ನು ನಿರ್ವಹಣೆ ಮಾಡಿ ಸರ್ಕಾರಕ್ಕೆ ಸೇರ್ಬೇಕಾದಂತಹ ನಿವೇಶನ ವಾಪಸ್ ಪಡೆಯಲಿಲ್ಲ ಅಂತಂದ್ರೆ ಸಂಬಂಧಪಟ್ಟ ಅಪರಾಧ ಕೃತಿ ಭಾಗಿಯಾಗಿ ಆಗ್ತಾರೆ ಅನ್ನೋದ್ರ ಬಗ್ಗೆ ನಾವು ಈಗಾಗಲೇ ಸಾಕಷ್ಟು ಅರ್ಜಿ ಕೊಟ್ಟಿರೋದ್ರಿಂದ ಅನಿವಾರ್ಯವಾಗಿ ಅವ್ರ ಕ್ರಮವನ್ನ ತಗೊಳ್ಳೇಬೇಕು. ತಗೊಳ್ತಾರೆ. ತಗೊಳ್ಳಿಲ್ಲ ಅಂತಂದ್ರೆ ಕಾನೂನಾತ್ಮಕವಾಗಿ ನಾನು ಮಾನ್ಯ ನ್ಯಾಯಾಲಯ ಮೂಲಕ ಹೋರಾಟವನ್ನ ಮಾಡ್ತೀನಿ. ಸಾರಾ ಮಹೇಶ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ, ಏನ್ ಅನ್ಸ್ತು ನಿಮ್ಗೆ? ಅವ್ರು ಏನ್ ಹೇಳಿಕೆ ಕೊಟ್ಟಾರ ನನ್ಗೆ ಗೊತ್ತಿಲ್ಲ ಮೇಡಮ್. ನೋಡ್ರಿ, 2019ರಿಂದ 23ರವರೆಗೆ ಯಾಕೆ ರದ್ದು ಮಾಡಿಲ್ಲ, ಅದಾದ್ಮೇಲೆ ಯಾಕೆ ರದ್ದು ಮಾಡ್ತಾ ಇದೀರಿ, ಹಿಂದಿಂದು ತಗೊಳ್ಳಿ ಅಂತ ಕೇಳ್ತಾ ಇದಾರೆ ಅವರು. ಹಿಂದಿನ ಕೇಳ್ತಾ ಇದ್ದಾರೆ. ಹೌದು, ನಾನು ಕೂಡ ಅದನ್ನೇ ಮನವಿ ಪತ್ರ ಕೊಟ್ಟಿದ್ದೀನಿ. ಯಾಕೆಂತ ಹೇಳಿದ್ರೆ ತಾಂತ್ರಿಕ ಸಮಿತಿಯವರು ಮತ್ತೆ ಏಕಸದಸ್ಯ ಸಮಿತಿಯವರು ಕೇವಲ 2023 ನಂತರ ನಿವೇಶನ ವಾಪಸ್ ಪಡ್ಕೋಬೇಕು, ಅದು ಮಾತ್ರ ಅಕ್ರಮ ಆಗಿದೆ ಅಂತ ಹೇಳಿ ಮಾಹಿತಿ ಕೊಟ್ಟಿಲ್ಲ. 50-50 ಅನುಪಾತದಲ್ಲಿ ಕೊಟ್ಟಿರೋದ್ರಿಂದ ಎಲ್ಲಾ ನಿವೇಶನ ಕೂಡ ಅಕ್ರಮ ಅಂತಾನೆ ವರದಿ ಕೊಟ್ಟಿರೋದ್ರಿಂದ ಅದು ಆ ವರದಿ ಪ್ರಕಾರ ಅವರು ಎಲ್ಲಾ ನಿವೇಶನ ವಾಪಸ್ ಪಡ್ಕೊಳ್ಬೇಕು. ನಾನು ಈಗಾಗ್ಲೇ ಹೇಳದಂತೆ ಸಿದ್ದರಾಮಯ್ಯ ಕುಟುಂಬದವ್ರ ಬಗ್ಗೆ ಈಗಾಗಲೇ ಇಡೀ ರಾಜ್ಯ ಜನಕ್ಕೆ ಗೊತ್ತಿರೋದ್ರಿಂದ ಮತ್ತೆ ನಾನು ಪ್ರಕರಣ ದಾಖಲು ಮಾಡೋದ್ರಿಂದ ಸರ್ಕಾರ ಅಧಿಕೃತವಾಗಿ ಆ ನಿವೇಶನ ಕೂಡ ಅಕ್ರಮ ಅಂತ ಹೇಳಿ ಒಪ್ಕೊಂಡ್ಬಿಟ್ರೆ ಅವರ ಕುಟುಂಬದವರಿಗೆ ಮತ್ತೆ DB ನಟೇಶ್ ತೊಂದರೆ ಆಗ್ತಾನ ಕಾರಣಕ್ಕೆ ಅದನ್ನ ತಪ್ಪಿಸ್ಕೊಳ್ಳಕ್ಕೆ ಬೇಕಾದಂತಹ ಒಂದು ಸಾಧ್ಯತೆಗಳ ಬಗ್ಗೆ ಆ ಒಂದು ಪ್ರಯತ್ನ ನಡೆಸುವ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ಆದೇಶ ಮಾಡಿದ್ದಾರೆ. ಮತ್ತೆ ನಿಮ್ ಮುಂದಿನ ಹೋರಾಟ ಇದಕ್ಕೆ? ಖಂಡಿತವಾಗ್ಲೂ ನಾನು ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತೀನಿ, ಮತ್ತೆ ಮುಂದೆ ಹೇಳ್ತೀನಿ. ಈ ಪ್ರಕರಣದಲ್ಲಿ 50-50 ಅನುಪಾತದಲ್ಲಿ ಯಾರ ನಿವೇಶನ ಪಡ್ಕೊಂಡಿದ್ದಾರೆ, ನಿವೇಶನ ಹಂಚಿಕೆ ಮಾಡಿದ್ದಾರೆ, ಅವರೆಲ್ಲರೂ ಕೂಡ ಕಾನೂನಾತ್ಮಕ ಶಿಕ್ಷೆ ಆಗ್ಬೇಕು. ಮತ್ತೆ ಪ್ರತಿಯೊಂದು ನಿವೇಶನ ಕೂಡ ವಾಪಸ್ ಬರ್ಬೇಕು. ಅಲ್ಲಿಯವರು ನಾವು ಆಟವನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ. ಅಲ್ಲ, ಸರ್ಕಾರದ ಈ ಡಿಸಿಷನ್ ನೋಡಿ, ಇಡಿ ಬೇರೆ ಎಂಟ್ರಿ ಆಗಿದೆ, ಹೆಂಗ್ ನೋಡ್ತೀರಾ ನೀವು? ಆಮೇಲೆ ಜನ ಅಷ್ಟು ದಡ್ರು ಅಂತಲ್ಲ, ಹೋರಾಟಗಾರರು ಅಷ್ಟು ದಡ್ರು ಅಂತಲ್ಲ, ಹಾಗಾದ್ರೆ ಅವ್ರು ಕನ್ಸಿಡರ್ ಮಾಡೋದು ಆ ರೀತಿ ನಾವು ಹೇಳೋದಲ್ಲ. ಅವರು ಪ್ರಭಾವಿಗಳನ್ನ ರಕ್ಷಣೆ ಮಾಡೋದಕ್ಕೆ ಕೆಲಸ ಮಾಡಲೇಬೇಕು, ಮಾಡೇ ಮಾಡ್ತಾರೆ. ಹಾಗಂತೇಳಿ ನಾನು ಸುಮ್ನೆ ಕೂತ್ಕೊಳ್ಳಲ್ಲ. ಇದನ್ನ ಮಾನ್ಯ ನ್ಯಾಯಾಲಯ ಮೂಲಕ ಏನ್ ಕ್ರಮಗಳನ್ನ ತಗೊಳ್ಬೇಕು ಆ ರೀತಿ ಕ್ರಮಗಳನ್ನು ತಗೊಳ್ತೀನಿ. ಓಕೆ, ಎನಿವೆ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು PNS ವಿಸ್ತಾರ ಜೊತೆ ಮಾತಾಡೋದಕ್ಕೆ. ಮೂಡ ಹಗರಣ ಇದು ಯಾಕೋ ಇವತ್ತು ನಾಳೆಗೆ ನಿಲ್ಲೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಯಾವ ರೀತಿಯ ತಿರುವುಗಳನ್ನು ಪಡ್ಕೊಳ್ಳುತ್ತೆ ಆ ಕ್ಷಣದ ಅಪ್ಡೇಟ್ ಅನ್ನು ನಿಮಗೆ ಕೊಡ್ತಾ ಹೋಗ್ತೀವಿ.